ತುಂಬಾ ದಿನದಿಂದ ನಮ್ಮ ತಲೆಯಲ್ಲಿ ಒಂದು ಕ್ಯೂರಿಯಾಸಿಟಿ ಇತ್ತು, ಈ ತಮಿಳ್ನಾಡು ಎಲೆಕ್ಷನ್ ನಲ್ಲಿ ಯಾರು ಗೆಲ್ಬಹುದು ಅಂತ. ಸೊ ಎಲ್ರಿಗೂ ಶಾಕ್ ಆಗೋ ರೀತಿ ತಳಪತಿ ವಿಜಯ್ ಅವರು ತುಂಬಾನೇ ಲೀಡಲ್ ಗೆದ್ದಿದ್ದಾರೆ. ಬರೇ ಮೂವಿ ಹೀರೋ ಆಗಿ ನಾವೆಲ್ಲ ನೋಡ್ತಿದ್ವಿ, ಬಟ್ ಈಗ ಒಂದು ಸಿಎಂ ಆಗಿ ನಾವು ನೋಡ್ತಿದೀವಿ. ಇದೊಂದು ರೀತಿ ತಮಿಳ್ನಾಡಿಗೆ ಒಂದು ದೊಡ್ಡ ಬದಲಾವಣೆ ತರಬಹುದು. ಏನಕ್ಕೆ ಅಂದ್ರೆ ಇಲ್ಲಿವರೆಗೂ ತಮಿಳ್ನಾಡಲ್ಲಿ ಯಾವ ರೀತಿ ಎಲೆಕ್ಷನ್ ಗಳಲ್ಲಿ ಗಿಮಿಕ್ ಮಾಡ್ತಿದ್ರು, ಯಾವ ರೇಂಜಿಗೆ ಇದ್ರು ಅಂತ ನಿಮ್ಗೆ ಗೊತ್ತಿದೆ. ಅವರೆಲ್ಲ ತುಂಬಾ ಪವರ್ಫುಲ್ ವ್ಯಕ್ತಿಗಳು. ಅವರೆಲ್ಲರ ಮಧ್ಯ ತಳಪತಿ ವಿಜಯ್ ಅವರು ಬಂದು ನಿಂತು ಗೆದ್ದಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಅವ್ರೆಷ್ಟು ಡೆವಲಪ್ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಪಕ್ಕಕ್ಕಿಟ್ಟು ನಾವು ಬೇರೆ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ, ತಮಿಳ್ನಾಡಲ್ಲಿ ಆಲ್ರೆಡಿ ದಶಕಗಳಿಂದ ಒಂದು ಪಾರ್ಟಿಗಳು ತುಂಬಾನೇ ರೀತಿ ಕೆಲಸಗಳನ್ನ ಮಾಡ್ಕೊ ಬಂದಿದ್ದಾರೆ. ಬಟ್ ಆದ್ರೂ ಕೂಡ ಅಲ್ಲಿ ಜನ ಬದಲಾವಣೆ ಬೇಕು ಅಂತ ತಳಪತಿ ವಿಜಯ್ ಅವರಿಗೆ ಓಟ್ ಹಾಕಿದ್ದಾರೆ. ಅಂಡ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನಾವು ನೋಡಿದ್ರು, ಇಷ್ಟು ಬೇಗ ರಾಜಕೀಯಕ್ಕೆ ಬಂದಿರುವಂತ ವ್ಯಕ್ತಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಡೋದು ಒಳ್ಳೇದಾ, ಇದು ನಮಗೆ ಗೊತ್ತಿಲ್ಲ. ಬಟ್ ಅವರು ಬದಲಾವಣೆ ಬೇಕು ಅಂತ ತಳಪತಿ ವಿಜಯ್ ಅವರಿಗೆ ಓಟ್ ಹಾಕಿದ್ದಾರೆ. ಈಗ ಕರ್ನಾಟಕ ವಿಷಯಕ್ಕೆ ಬರೋಣ. ಕರ್ನಾಟಕದಲ್ಲಿ ಇದಕ್ಕಿಂತ ಒಳ್ಳೆ ಐಡಿಯಾಲಜಿ ಇಟ್ಕೊಂಡು ಬಂದಿದಂತ ಒಬ್ಬ ವ್ಯಕ್ತಿ ಇದ್ರು. ಅವ್ರು ಆಲ್ರೆಡಿ ನಮ್ ಜನಕ್ಕೆ ಯಾವ ರೇಂಜಿಗೆ ಮೆಚೂರ್ ಮಾಡಕ್ಕೆ ಟ್ರೈ ಮಾಡಿದ್ರು ಕೂಡ ನಮ್ ಜನಕ್ಕೆ ಈಗಲೂ ಕೂಡ ಮೆಚುರಿಟಿ ಬಂದಿಲ್ಲ. ತಮಿಳ್ನಾಡಲ್ಲಿ ಆಲ್ರೆಡಿ ಒಂದು ಬದಲಾವಣೆನ ತಂದಾಗಿದೆ, ಹೊಸ ಒಬ್ಬ ಸಿಎಂ ಬರ್ತಿದ್ದಾರೆ. ಅಂಡ್ ಅದೇ ರೀತಿ ಕರ್ನಾಟಕದಲ್ಲಿ ಇನ್ನೇನು ಸ್ವಲ್ಪ ವರ್ಷದಲ್ಲಿ ಎಲೆಕ್ಷನ್ ಬರ್ತಿದೆ. ನಿಮ್ಗೂ ಏನಾದ್ರು ಬದಲಾವಣೆ ಬೇಕು ಅಂದ್ರೆ ಆ ರೀತಿ ಇರುವಂತ ವ್ಯಕ್ತಿ ಯಾರು, ಅಂಡ್ ನೀವ್ ಯಾರಿಗೆ ಓಟ್ ಹಾಕ್ಬೇಕಂತಿದ್ದೀರಾ, ನಿಮಗ್ ಬದಲಾವಣೆ ಬೇಕಾ ಅನ್ನೋದು ಕಮೆಂಟ್ ಮಾಡಿ.